ಭಾರತೀಯ ಕ್ರಿಕೆಟ್ನ ಯುವ ಸೆನ್ಸೇಷನ್ ವೈಭವ್ ಸೂರ್ಯವಂಶಿ. ಈ ಹೆಸರು ಈಗ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಯ ಬಾಯಲ್ಲೂ ಇದೆ. ಸಣ್ಣ ವಯಸ್ಸಿನಲ್ಲೇ ಟೀಂ ಇಂಡಿಯಾಗೆ ಎಂಟ್ರಿ ಕೊಟ್ಟು ಪ್ರಸ್ತುತ ಐರ್ಲೆಂಡ್ ಪ್ರವಾಸದಲ್ಲಿರುವ ಈತ ಈಗ ಇಡೀ ದೇಶದ ಹಾಟ್ ಟಾಪಿಕ್. ಆದರೆ ಅಸಲಿ ಬಿರುಗಾಳಿ ಎದ್ದಿರೋದು ಐರ್ಲೆಂಡ್ನಲ್ಲಿ ಅಲ್ಲ, ನಮ್ಮ ಭಾರತದಲ್ಲಿ. ಹೌದು, ವೈಭವ್ ಸೂರ್ಯವಂಶಿಯ ಮನೆಯಲ್ಲೇ ಮತ್ತೊಂದು ಕ್ರಿಕೆಟ್ ಸುನಾಮಿ ಶುರುವಾಗಿದೆ. ಕೇವಲ 10 ವರ್ಷದ ಹುಡುಗ ಆಟಿಕೆಗಳ ಜೊತೆ ಆಟವಾಡಬೇಕಾದ ವಯಸ್ಸಿನಲ್ಲಿ ಕೇವಲ 119 ಬಾಲ್ ಎದುರಿಸಿ ಬರೋಬ್ಬರಿ 168 ರನ್ ಚಚ್ಚಿ ಬಿಸಾಕಿದ್ದಾನೆ. 19 4, 6 ಭರ್ಜರಿ ಸಿಕ್ಸರ್. ಯಾರು ಈ ಹುಡುಗ? ತನ್ನ ಅಣ್ಣನನ್ನೇ ಮೀರಿಸುವಂತೆ ಬೆಳೆಯುತ್ತಿರುವ ಈ ಹೊಸ ಪ್ರತಿಭೆ ಯಾರು? ಈತ ವೈಭವ್ ಸೂರ್ಯವಂಶಿಯನ್ನೇ ಮೀರಿಸಿ ಬೆಳೆಯುತ್ತಾನಂ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಪ್ಲಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಬಿಹಾರದ ಸೂರ್ಯವಂಶಿ ಕುಟುಂಬದ ಹೆಸರು ಈಗ ಇಡೀ ದೇಶದಲ್ಲಿ ಮಾರ್ದನಿಸ್ತಾ ಇದೆ. ಈಗಾಗಲೇ ಹೇಳಿದ ಹಾಗೆ ಟೀಂ ಇಂಡಿಯಾದ ಭರವಸೆಯ ಆಟಗಾರ ವೈಭವ್ ಸೂರ್ಯವಂಶಿ ಐರ್ಲೆಂಡ್ ಪ್ರವಾಸದಲ್ಲಿದ್ದಾರೆ ಮತ್ತು ಮುಂದಿನ ಇಂಗ್ಲೆಂಡ್ ಸರಣಿಗೂ ಸಜ್ಜಾಗ್ತಾ ಇದ್ದಾರೆ. ಆದರೆ ಸೂರ್ಯವಂಶಿ ಕುಟುಂಬದಲ್ಲಿ ಕೇವಲ ವೈಭವ್ ಮಾತ್ರ ಸ್ಟಾರ್ ಅಲ್ಲ, ಅಲ್ಲಿ ಈಗ ಇನ್ನೊಂದು ನಕ್ಷತ್ರ ಹುಟ್ಕೊಂಡಿದೆ. ಅವರ ಕಿರಿಯ ಸಹೋದರ ಆಶೀರ್ವಾದ್ ಸೂರ್ಯವಂಶಿ. ಈ ಹೆಸರು ನೆನ್ಪಿಟ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ಮುಂದೆ ಇದು ಭಾರತೀಯ ಕ್ರಿಕೆಟ್ನ ಅತಿ ದೊಡ್ಡ ಬ್ರ್ಯಾಂಡ್ ಆಗುವ ಎಲ್ಲ ಲಕ್ಷಣಗಳು ಕೂಡ ಇದೆ. ಅಣ್ಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ರೆ, ಇತ್ತ ತಮ್ಮ ಕೇವಲ 10ನೇ ವಯಸ್ಸಿನಲ್ಲಿ ದೇಶೀಯ ಮೈದಾನಗಳಲ್ಲಿ ಬೌಲರ್ಗಳಿಗೆ ಸಿಂಹ ಸ್ವಪ್ನವಾಗುತ್ತಿದ್ದಾನೆ. ಇತ್ತೀಚೆಗೆ ನಡೆದ ಒಂದು ಪ್ರಾಕ್ಟೀಸ್ ಮ್ಯಾಚ್, ರಿಷವ್ 11 ಮತ್ತು ರೋಷನ್ 11 ತಂಡಗಳ ನಡುವಿನ ಪಂದ್ಯ. ರಿಷವ್ 11 ಪರವಾಗಿ ಕ್ರೀಸ್ಗೆ ಬಂದದ್ದು ಇದೇ 10 ವರ್ಷದ ಬಾಲಕ ಆಶೀರ್ವಾದ್ ಸೂರ್ಯವಂಶಿ. ಆರಂಭದಲ್ಲಿ ಈ ಪುಟ್ಟ ಹುಡುಗನನ್ನ ನೋಡಿ ಎದುರಾಳಿ ಬೌಲರ್ಗಳು ಹಗುರವಾಗಿ ತೆಗೆದುಕೊಂಡಿರಬಹುದು. ಇವನೇನ್ ಮಾಡ್ತಾನೆ ಬಿಡು, ಇವನ ಅಣ್ಣನ ಹಾಗೆ ಇವನಿಗೆ ಆಡೋದಕ್ಕೆ ಬರುತ್ತಾ ಅಂತ ಅಂದುಕೊಂಡಿರಬಹುದು. ಆದ್ರೆ ಆಮೇಲೆ ಮೈದಾನದಲ್ಲಿ ಶುರುವಾಗಿದ್ದೇ ಅಸಲಿ ಆಟ. ಆಶೀರ್ವಾದ್ ಬ್ಯಾಟ್ನಿಂದ ರನ್ಗಳ ಸುರಿಮಳೆಯೇ ಆಯಿತು. ಕೇವಲ 119 ಎಸೆತಗಳನ್ನ ಎದುರಿಸಿದ ಈ ಬಾಲಕ ಬರೋಬ್ಬರಿ 168 ರನ್ಗಳನ್ನ ಚಚ್ಚಿ ಬಿಸಾಕಿದ. ಸ್ಟ್ರೈಕ್ ರೇಟ್ ಎಷ್ಟು ಗೊತ್ತಾ? ಬರೋಬ್ಬರಿ 141.15. ತನ್ನ ಈ ಐತಿಹಾಸಿಕ ಇನ್ನಿಂಗ್ಸ್ ನಲ್ಲಿ ಆಶೀರ್ವಾದ್ 19 ಬೌಂಡರಿ ಮತ್ತು 6 ಭರ್ಜರಿ ಸಿಕ್ಸರ್ಗಳನ್ನ ಸಿಡಿಸಿದ್ದಾನೆ. ಜಸ್ಟ್ ಇಮ್ಯಾಜಿನ್ ಮಾಡಿ ಸ್ನೇಹಿತರೆ, 10 ವರ್ಷದ ಬಾಲಕನೊಬ್ಬ ಬೌಂಡ್ರಿ ಲೈನ್ ಕ್ಲಿಯರ್ ಮಾಡ್ತಿದ್ದಾನೆ ಅಂದ್ರೆ ಆತನ ಪವರ್ ಮತ್ತು ಬಾಲ್ ಟೈಮಿಂಗ್ ಎಷ್ಟಿರಬಹುದು? ಇದೊಂದು ಅದ್ಭುತವಷ್ಟೇ. ಈ ಅದ್ಭುತ ಇನ್ನಿಂಗ್ಸ್ ಕೇವಲ ಆ ಮೈದಾನಕ್ಕೆ ಮಾತ್ರ ಸೀಮಿತವಾಗ್ಲಿಲ್ಲ. ಸಾವಿರಾರು ಮೈಲಿಗಳ ದೂರ ಐರ್ಲೆಂಡ್ ಪ್ರವಾಸದಲ್ಲಿರುವ ಅಣ್ಣ ವೈಭವ್ ಸೂರ್ಯವಂಶಿಗೆ ಈ ಸುದ್ದಿ ತಲುಪುತ್ತೆ. ತನ್ನ ತಮ್ಮನ ಈ ರಾಕ್ಷಸ ಬ್ಯಾಟಿಂಗ್ ಸಾಧನೆಯ ಸ್ಕೋರ್ ಬೋರ್ಡ್ ಅನ್ನ ವೈಭವ್ ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹೆಮ್ಮೆಯಿಂದ ಹಂಚಿಕೊಳ್ತಾರೆ. ಅಷ್ಟೇ, ಆ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಬೆಂಕಿಯನ್ನ ಹೊತ್ತಿಸಿತು. ಕ್ರಿಕೆಟ್ ಫ್ಯಾನ್ಸ್ ಎಲ್ಲರೂ ಶಾಕ್ ಆಗಿ ಅಣ್ಣನನ್ನ ಮೀರಿಸುವ ತಮ್ಮ ಬರ್ತಿದ್ದಾನಲ್ಲ ಅಂತ ಹೊಡ್ಕೊಂಡು ಹೋಗೋದಕ್ಕೆ ಶುರು ಮಾಡಿದ್ರು. ಅತಿ ದೊಡ್ಡ ಅಚ್ಚರಿ ಅಂದ್ರೆ ಕೇವಲ 2 ವಾರಗಳಲ್ಲಿ ಆಶೀರ್ವಾದ್ ಬಾರಿಸಿದ 2ನೇ ಸೆಂಚುರಿ ಇದಾಗಿತ್ತು. ಆಶೀರ್ವಾದ್ ಈ ಮಟ್ಟಿಗೆ ಬ್ಯಾಟ್ ಬೀಸ್ತಾ ಇದ್ದಾನೆ ಅಂದ್ರೆ ಆತ ಎಷ್ಟೋ ವರ್ಷಗಳಿಂದ ಕ್ರಿಕೆಟ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ತೆಗೆದುಕೊಳ್ತಾ ಇರಬಹುದು ಅಂತ ನೀವು ಅಂದುಕೊಂಡಿದ್ರೆ ಖಂಡಿತ ನಿಮ್ಮ ಊಹೆ ತಪ್ಪು. ಈತ ಕ್ರಿಕೆಟ್ ಬ್ಯಾಟ್ ಹಿಡಿದು ಫಾರ್ಮಲ್ ಆಗಿ ಟ್ರೈನಿಂಗ್ ಶುರು ಮಾಡಿದ್ದು ಕೇವಲ 6 ತಿಂಗಳ ಹಿಂದೆಯಷ್ಟೇ. ಕನಿಷ್ಠ 1 ವರ್ಷದ ತರಬೇತಿ ಕೂಡ ಇವನಿಗೆ ಆಗಿಲ್ಲ. ಅಷ್ಟರಲ್ಲಾಗ್ಲೇ ಈ ಪರಿಯ ಆಟ. ಇದಕ್ಕೂ ಮುನ್ನ ಅಂದ್ರೆ ಕೆಲವು ವಾರಗಳ ಹಿಂದೆ ಅಷ್ಟೇ ಸಮಸ್ತಿಪುರದಲ್ಲಿ ನಡೆದ ಮತ್ತೊಂದು ಪಂದ್ಯದಲ್ಲಿ ಕ್ರಿಕೆಟ್ ಅಕಾಡೆಮಿ ತಾಜ್ಪುರ್ ಪರವಾಗಿ ಆಡಿದ್ದ ಆಶೀರ್ವಾದ್ ಕೇವಲ 87 ಎಸೆತಗಳಲ್ಲಿ 103 ರನ್ ಬಾರಿಸಿದ್ದ. ಅದರಲ್ಲಿ 20 ಬೌಂಡರಿ ಮತ್ತು 1 ಸಿಕ್ಸರ್ ಸೇರಿತ್ತು. ಆತನ ಸ್ಟ್ರೈಕ್ ರೇಟ್ 118. ಕೇವಲ 6 ತಿಂಗಳ ತರಬೇತಿಯಲ್ಲಿ ಒಬ್ಬ 10 ವರ್ಷದ ಬಾಲಕ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಬಾರಿಸುತ್ತಿದ್ದಾನೆ ಅಂದ್ರೆ ಇದು ದೇವರ ವರಾನ ಅಥವಾ ಜನ್ಮದಾತ ಪ್ರತಿಭೆಯ? ಸೂರ್ಯವಂಶಿ ಕುಟುಂಬದಲ್ಲಿ ಒಟ್ಟು 3 ಜನ ಅಣ್ಣ ತಮ್ಮಂದಿರು. ಉಜ್ವಲ್ ಸೂರ್ಯವಂಶಿ ಅತಿ ದೊಡ್ಡವನು, ವೈಭವ್ ಮಧ್ಯದವನು ಮತ್ತು ಆಶೀರ್ವಾದ್ ಅತಿ ಕಿರಿಯವನು. ನಾವು ವೈಭವ್ ಮತ್ತು ಆಶೀರ್ವಾದ್ ಆಟವನ್ನ ಹೋಲಿಕೆ ಮಾಡಿದ್ರೆ ಇಬ್ಬರ ಶೈಲಿ ಸಂಪೂರ್ಣ ಭಿನ್ನವಾಗಿದೆ. ವೈಭವ್ ಒಬ್ಬ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಮತ್ತು ಸ್ಪಿನ್ ಬೌಲರ್, ಆದ್ರೆ ನಮ್ಮ ಇವತ್ತಿನ ಹೀರೋ ಆಶೀರ್ವಾದ್ ಪಕ್ಕಾ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಮತ್ತು ರೈಟ್ ಆರ್ಮ್ ಮೀಡಿಯಂ ಪೇಸ್ ಬೌಲರ್. ಅಣ್ಣನ ನೆರಳಿನಲ್ಲಿ ಬೆಳೆಯುವ ಬದಲು ತನ್ನದೇ ಆದ ಸ್ವಂತ ಐಡೆಂಟಿಟಿ ಕ್ರಿಯೇಟ್ ಮಾಡ್ತಿರುವ ಆಶೀರ್ವಾದ್ ಭವಿಷ್ಯದಲ್ಲಿ ತಾನೊಬ್ಬ ಅತ್ಯುತ್ತಮ ಆಲ್ರೌಂಡರ್ ಆಗುವ ಗುರಿ ಹೊಂದಿದ್ದಾನೆ. ಈ ಇಬ್ಬರು ಮಕ್ಕಳ ತಂದೆ ಸಂಜೀವ್ ಸೂರ್ಯವಂಶಿ ಅವರಂತೂ ಅತೀವ ಹೆಮ್ಮೆ ಮತ್ತು ಸಂತಸದಲ್ಲಿದ್ದಾರೆ. ತನ್ನ ಹಿರಿಯ ಮಗನಂತೆ ಕಿರಿಯ ಮಗ ಆಶೀರ್ವಾದ್ನನ್ನ
ಉನ್ನತ ಮಟ್ಟದ ಟಾಪ್ ಕ್ವಾಲಿಟಿ ಕ್ರಿಕೆಟರ್ ಮಾಡುವ ಕನಸು ಅವರದ್ದು. ಅದಕ್ಕಾಗಿ ಆಶೀರ್ವಾದ್ಗೆ ಈಗ ವ್ಯವಸ್ಥಿತವಾದ ಕ್ರಿಕೆಟ್ ತರಬೇತಿ ನೀಡಲಾಗ್ತಾ ಇದೆ. ಈಗ ಕೇವಲ 10 ವರ್ಷಕ್ಕೆ ಈ ರೇಂಜ್ ನಲ್ಲಿ ಬೌಲರ್ಗಳ ಬೆವರು ಇಳಿಸುತ್ತಿರುವ ಆಶೀರ್ವಾದ್ ಅಂಡರ್ 14, ಅಂಡರ್ 16, ಅಂಡರ್ 19 ಆಡುವ ಹೊತ್ತಿಗೆ ಯಾವ ಮಟ್ಟಿಗೆ ಬೆಳೆದಿರ್ತಾನೆ ಜಸ್ಟ್ ಯೋಚಿಸಿ ನೋಡಿ. ಬಿಹಾರದ ಕ್ರಿಕೆಟ್ ಸರ್ಕ್ಯೂಟ್ ನಲ್ಲಿ ಈಗಾಗಲೇ ಈತ ವಿನಾಶಕಾರಿ ಆಟಗಾರ ಅಂತಲೇ ಫೇಮಸ್ ಆಗ್ತಾ ಇದ್ದಾನೆ. ಭವಿಷ್ಯದಲ್ಲಿ ಭಾರತೀಯ ಕ್ರಿಕೆಟ್ನ ದಿಗ್ಗಜರ ಸಾಲಿಗೆ ಈ ಸೂರ್ಯವಂಶಿ ಸಹೋದರರು ಒಟ್ಟಿಗೆ ಸೇರೋದ್ರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ. ಒಂದೆಡೆ ವೈಭವ್ ಸೂರ್ಯವಂಶಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗರ್ಜಿಸ್ತಾ ಇದ್ರೆ, ಇನ್ನೊಂದೆಡೆ ಆಶೀರ್ವಾದ್ ಗ್ರೌಂಡ್ ಲೆವೆಲ್ ನಲ್ಲಿ ತನ್ನ ಸಾಮ್ರಾಜ್ಯ ಕಟ್ತಾ ಇದ್ದಾನೆ. ಪ್ರತಿಭೆ ಅನ್ನೋದು ವಯಸ್ಸಿನ ಹಂಗು ಬೇಡೋದಿಲ್ಲ ಅನ್ನೋದಕ್ಕೆ ಬಿಹಾರದ ಈ ಆಶೀರ್ವಾದ ಸೂರ್ಯವಂಶಿಯೇ ಅತಿ ದೊಡ್ಡ ಉದಾಹರಣೆ. ಯಾರು ಏನ್ ಬೇಕಾದ್ರೂ ಹೇಳಬಹುದು, ಆದರೆ ಮೈದಾನದಲ್ಲಿ ಬ್ಯಾಟ್ ಮಾತ್ರ ಸತ್ಯ ಹೇಳುತ್ತದೆ. ಕೇವಲ 6 ತಿಂಗಳ ಫಾರ್ಮಲ್ ಟ್ರೈನಿಂಗ್ ನಲ್ಲಿ ಇತಿಹಾಸ ಸೃಷ್ಟಿಸ್ತಾ ಇರುವ 10 ವರ್ಷಕ್ಕೆ ಭವಿಷ್ಯದ ದೊಡ್ಡ ಕನಸು ಕಾಣುತ್ತಿರುವ ಈ ಅಪ್ರತಿಮ ಬಾಲಕನಿಗೆ ನಾವೆಲ್ಲರೂ ಎದ್ದು ನಿಂತು ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈತ ಕೂಡ ವೈಭವ್ನಂತೆಯೇ ಸಕ್ಸಸ್ ಆಗಬಹುದಾ? ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.